ನಾನ್ ಫುಲ್ ರೆಡಿಯಾಗಿ ಕೂತಿದ್ದೆ. ಅರ್ಧ ದಾರಿ ಬಂದಾಯ್ತು. ಅರ್ಧ ದಾರಿ ಬಂದಾಗುವಾಗ ನಾವು ಇವತ್ತು ಯಾಕೋ ನನ್ನ ತಂದೆಯವರು ತುಂಬಾ ನೆನಪಿಗೆ ಬರ್ತಾ ಇದ್ದಾರೆ. ಟೀಚರ್ ಅಮ್ಮ ನೋಡಿ. ವೀಕ್ಷಕರಿಗೆ ಟಾಟಾ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? Hello Vikshakras, good morning, and it is very early in the morning for me to wake up. I have to get ready. We have a program today, so yeah, I'll be doing my makeup first. I look sleepy, oh my god. Okay, let's start with makeup. Look at here who has come to accompany for makeup. Coco Rao. Coco Rao Sanaya. Okay, she's gone. ನಮ್ಮ ಹುಡುಗಿ ಇಲ್ಲಿ ತಯಾರಾಗ್ತಾ ಇದ್ದಾಳೆ. ಇದು ನಮ್ಮ ಕಟ್ಪಾಡಿಯ ಡಾನ್ಸ್ ಕ್ಲಾಸ್. ಹಾಗಾಗಿ ನಿನ್ನೆ ರಾತ್ರಿ ನಾವು ಇಲ್ಲೇ ಇದ್ವಿ. ಬೆಳಿಗ್ಗೆ ಬೇಗ ಎದ್ದು ಈಗ ಮಂಗಳೂರಿಂದ ಮಕ್ಕಳು ಬರ್ತಾ ಇದ್ದಾರೆ. ಅದಲ್ಲದೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ ಒಂದು ಸ್ವಲ್ಪ ಹೊತ್ತಲ್ಲಿ. ಜಡೆ ಎಲ್ಲ ಕಟ್ಟಿ ಮತ್ತೆ ಶೀತ ಆತ್ನ ಅವಳಿಗೆ ಪಾಪ ನಿನ್ನೆ ಸಂಜೆಯಿಂದ ಶೀತ. ನಾನು ಫುಲ್ ರೆಡಿಯಾಗಿ ಕೂತಿದ್ದೇನೆ ಇಲ್ಲಿ. ಇದು ಇವತ್ತಿನ ನನ್ನ ಸೀರೆ. ಆಕ್ಚುಲಿ ನನ್ನ ಅತ್ತೆಯ ಸೀರೆ. ಅವರು ತುಂಬಾ ಜೋಪಾನವಾಗಿ ಇಟ್ಕೊಂಡಂತ ಸೀರೆ, ಪ್ಯೂರ್ ಕಾಂಜೀವರಂ. ಹಾಗೆ ಇವತ್ತು ಅವರ ನೆನಪಲ್ಲಿ ಉಡುವ ಅಂತ ಅನ್ಸಿತ್ತು. ಹಾಗೆ ಅವರ ಸೀರೆಯನ್ನ ಉಟ್ಕೊಂಡಿದ್ದೇನೆ. ಹೇಗುಂಟು ಅಂತ ಕಮೆಂಟಲ್ಲಿ ಹೇಳಿ ಸೀರೆ. ನನ್ನ ಮೇಕಪ್ ಮುಗೀತು, ಅಂದ್ರೆ ಆಯ್ತು ನನ್ನ ಮೇಕಪ್. ಸೊ ಇನ್ನು ಅಮ್ಮ ತಲೆ ಕಟ್ತಾರೆ. ತಲೆ ಎಲ್ಲ ಕೂದಲು ಕಟ್ತಾಳೆ. ಯಾವಾಗಲೂ ತಲೆ ಕಟ್ಟುದು ಬೇಡ, ತಲೆ ಕಟ್ ಅಂತ ಅವಳು ಅರ್ಥ ಮಾಡ್ತಿದ್ದಾಳೆ. ಬೇಗ ಎದ್ದು ನೀ ಚಂದ ಕಾಣ್ತಾ ಇದ್ದೀನಿ. ಬೇಗ ದೊಡ್ಡನ ಸೀರೆ ಅಲ್ಲ ಬೇಗ ಮೊಳಲಕ್ಕನೆ ಕಟ್ಟು ಆ ಕ್ಲಿಪ್ ಮಾಡ್ತು ಎದುರ ನಿನ್ನ ಪೂರ ಫ್ರಂಟ್ ಕಟ್ಟು, ಬ್ಯಾಕ್ ಕಟ್ಟು ಪೂರ ಎದುರಲ್ಲಿ ಆನ್ ಅಂತಾನ ಅವೇ ಪಾಡ್ ಏನ್ ಪಾತಿರ್ತೇನೆ. ಮಕ್ಕಳು ಇವತ್ತು ಕಾಂಟ್ರಾಸ್ಟ್ ಅಲ್ಲಿ ನಾವು ರೆಡಿ ಆಗಿದ್ದೇವೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವೆನ್ಯೂಗೆ ಬರ್ತಾರೆ. ಇವತ್ತು ಬಂಟ್ರ ಸಂಘದ ಪದಗ್ರಹಣ ಕಾರ್ಯಕ್ರಮ. ಅದರಲ್ಲಿ ನೃತ್ಯ ಸುಧಾ ತಂಡದ ಕಲಾವಿದರು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೊರಟಿದ್ದೇವೆ. ನನ್ನ ಮಗಳು ರೆಡಿಯಾಗಿ
ಫುಲ್ ಜಿಗ್ಗಾಗಿ ಕೂತಿದ್ದಾಳೆ. ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಟು ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಮಕ್ಕಳು ಅಲ್ಲಿಗೆ ಬರ್ತಾರೆ. ಇರಿ ನಮ್ ಜೊತೆಗೆ, ಬನ್ನಿ ಬನ್ನಿ ಹೋಗುವ. ಅರ್ಧ ದಾರಿ ಬಂದಾಗುವಾಗ ನಾವು ನಮ್ಮ ಆಡಿಯೋ ಟ್ರ್ಯಾಕ್ಸ್ ಅನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೇವೆ. ದೊಡ್ಡ ಕೆಲಸ. ಹಾಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೇವೆ. ವಾಪಸ್ ಹೋಗಿ 1-2 ನಿಮಿಷ ಕೂತು ಬರ್ಬೇಕು, ಆಯ್ತಾ? ಎಂತ ಒಂದು ಮಗಳ ಅಚಾತುರ್ಯ ಅಲ್ಲ, ಇದು ಅಮ್ಮನ ಅಚಾತುರ್ಯ. ಯಾವಾಗ್ಲೂ ನಾನು ಅವಳಿಗೆ ಬೈಯೋದು, ಇವತ್ತು ಅವಳಿಗೆ ಬೈಲಿಲ್ಲ. ಎಂತ ಮಾಡುದು, ವಾಪಸ್ ಹೋಗುದು, ಮಾಡಿದುಂಡು ಮಾರಾಯ. ಇವತ್ತು ಯಾಕೋ ನನ್ನ ತಂದೆಯವರು ತುಂಬಾ ನೆನಪಿಗೆ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ಇಲ್ಲಿ ಕಟ್ಪಾಡಿಯಲ್ಲಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವ್ರು ತುಂಬಾ ಖುಷಿ ಪಡ್ತಿದ್ರು. ಯಾಕೆಂದ್ರೆ ಅವರ ಊರಲ್ಲ, ಅವರ ಊರಲ್ಲಿ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ, ಅವರನ್ನು ರೆಕಗ್ನೈಸ್ ಮಾಡ್ತಾರೆ, ಅವರ ಮಗಳು ಅಂತ ಹೇಳಿ ನನ್ನನ್ನು ಹೇಳ್ತಾರೆ ಅಂತ ತುಂಬ ಖುಷಿ ಪಡ್ತಿದ್ರು. ತುಂಬ ಮಿಸ್ ಮಾಡ್ತಾ ಇದ್ದೇನೆ ಅವರನ್ನು ಇವತ್ತು. ತುಂಬ ಜನ ಅವರ ಗುರ್ತದವರು, ಅವರ ಶಾಲೆಯವರು, ಅವರ ಫ್ರೆಂಡ್ಸ್ ಅವರೆಲ್ಲ ಸಿಗ್ಬೋದು ಇವತ್ತು. ಆದರೆ ಅವ್ರ ಬಗ್ಗೆ ಕೇಳ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಅವರೇ ಇಲ್ಲ ಅಲ್ಲ. ಎಸ್, ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ? ಏನಂತೀರಿ? ಫಿಲಾಸಫಿ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಮಗಳು ಎಡಿಟ್ ಮಾಡೋ ಬೈತಾಳೆ ನನಗೆ, ಹೊರಡುವ ಟೈಮಲ್ಲಿ ಕೂಗೋದು ಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ. ಮತ್ತೆ ನನಗೆ ಬಂದ್ಲು. ಬಂದ್ಲು. ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಕಳೆದ 22 ವರ್ಷಗಳಿಂದ ಕಟ್ಪಾಡಿಯಲ್ಲಿ ಭರತನಾಟ್ಯ ನೃತ್ಯ ಸುಧಾ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಬೆಳಗಿಸಿಕೊಂಡು ಬರ್ತಾ ಇದ್ದೇನೆ.
ಜಗದೋ ಧಾರ ಮಗು നമ്മ ಬ್ಯಾಗ್ ಇಟ್ಟಿತ್ತು ತಡೆಗೆ പോയി ಫೋಟೋಗೆ ಪ್ರೋಗ್ರಾಮ್ ಎಲ್ಲ ಮುಗೀತು. ನನ್ನ ಮಕ್ಕಳು ಬರ್ತಾ ಇದ್ದಾರೆ ನೋಡಿ. ಇದು ಪೀರ ನನ್ನ ಪೀರ ಪೋಲೆ ಹತ್ರ ಬನ್ನಿ.
ನಮ್ಮ ಕಾರ್ ಮೇಲೆ ಹೀಗೆ ಕಿಂಗ್ಸ್ ವಿಕ್ಸ್ ಅನಿಸಿದ್ಯಾ? ನಮ್ಗೆ ಈಗ ಎಲ್ಲಿಂದ ಹೋಗುದು? ನಾವು One hour later. ಸಿವಿಕ್ ಸೆನ್ಸ್ ಇಲ್ಲ ನಾವು ಬಂದು ತೆಗ್ದ ವೀಕ್ಷಕರೇ. ಆರ್ಮಿನಿ ಬ್ಲಾಗ್ ತೂವಡಾರು ಪನ್ಮನಾಡ ತೂವಡ್ ಯಾನ್ ತೆಪ್ಪ ಗಾಡಿ ತೆಪ್ಪ ಬಾಯ್ ಬಾಯ್ ಹೋಗೋಣ. ಅದೆಲ್ಲ ಚೇಂಜ್ ಆಗ್ಬೇಕು ವೀಕ್ಷಕರೇ. ಅಲ್ಪ ತಾಗುಣದಲ್ಲ ಆಗುತ್ತದ ವೀಕ್ಷಕರ ಈಗ ಪಾಪ ನಮ್ಮ ಕೊಕ್ಕೋ ಉಂಟಲ್ಲ ಒಂದು ಬೆಳಿಗ್ಗೆಯಿಂದ ಇಷ್ಟು ಹೊತ್ತು ಒಂದೇ ಇತ್ತು ಒಬ್ಬಳೆ ಇತ್ತು ರೂಮಲ್ಲಿ ಬಾಗಿಲ ಆಚೆ ಈಚೆ ಬರ್ಡ್ಸ್ ವ್ಯೂ ಮಾಡಿಕೊಂಡು ಬರ್ಡ್ಸಿಗೆಲ್ಲ ಟಾಟಾ ಬಾಬಾಯಿ ಹೇಳಿಕೊಂಡು ಇತ್ತು ಪಾಪ ನಮ್ಮ ಕೊಕ್ಕೋ. ಹಾಗೆ ಈಗ ಭಾರಿ ಒಂದು ಬೇಜಾರಲ್ಲಿ ಉಂಟು. ನನ್ನನ್ನು ನೀವು ಡ್ಯಾನ್ಸ್ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ. ಅಲ್ಲ ಕೊಕ್ಕೋ, ನಾನು ಅಕ್ಕನ ಹತ್ರ ಕೋಪ. ಅಕ್ಕ ಡ್ರೆಸ್ ಮಾಡಿದ ಮೇಲೆ ನನ್ನನ್ನು ಮರ್ತು ಬಿಡ್ತಾಳೆ. ಅವಳಿಗೆ ನಾನು ಕಾಣದೇ ಇಲ್ಲ. ಪಾಪ ಅಮ್ಮ ಎಂತ ಮಾಡುದು? ಅಲ್ಲಿ ಎಷ್ಟು ಮಕ್ಕಳನ್ನೆಲ್ಲ ನೋಡ್ಕೊಳ್ಬೇಕಲ್ಲ. ನಾನು ಅಕ್ಕನ ಹತ್ರ, ನಾನು ಅಜ್ಜಿ ಹತ್ರ ಸಹ ಅಜ್ಜಿ ಸಹ ನನ್ನ ಅಜ್ಜಿ ಡಸ್ ನಾಟ್ ಗಿವ್ ಅ ಡ್ಯಾಮ್. ಅಜ್ಜಿ ಡಸ್ ನಾಟ್ ಗಿವ್ ಅ ಡ್ಯಾಮ್. అందుకే అత్త కొక్కో షొన్నో అక్క అక్క బుద్దుపోయేళ్ళ బాలేని ಬರ್ಪರಿಗೆರ ಕೋಪನಿನಾಡು ನೋ ವೇ ದಟ್ ಚಾನ್ಸೇ ಇಲ್ಲ. ನೋ ವೇ ಯಾ ಫೋರ್ಸ್ ಅಂತ ಏನ್ ಅಲ್ಪ ಕಟ್ಟಂ ಬರ್ತಿಲ್ಲಕ್ಕ. ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಜ್ಜಿಯೊಟ್ಟಿಗೆ ಈಗ ಮೇರಿ ಹೋಗ್ತಾ ಇದ್ದೇವೆ. ಹಾಗೆ ನಾವು ಮನೆಗೆ ಬಂದು ಸಂಜೆ ಹೋಗ್ಲಿಕ್ಕೆ ಬೆಂಗಳೂರಿಗೆ ಬಂದು ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಆಗಿ ಈಗ ನಮ್ಮ ಸ್ಟೂಡೆಂಟ್ ಇಬ್ರು ಅವರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು 3 ಜನ ಹೊರಟಿದ್ದೇವೆ ಅವರನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದು ನಿಮ್ಮ ಬ್ಲಾಗರ್ ಶ್ರೀಯಾ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಎಸ್, ನಮ್ಮ ಬ್ಲಾಗನ್ನು ಮುಗಿಸುವ ಹೊತ್ತಾಯಿತು. ಹೊಸದಾಗಿ ಬಂದವರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಯಾವಾಗಲೂ ನೋಡೋರು ಅಂತಾದರೆ ಪ್ರೀತಿ ಇರಲಿ, ಪ್ರೀತಿಯನ್ನು ತೋರಿಸಿ ಕಮೆಂಟ್ ಮೂಲಕ, ಶೇರ್ ಮೂಲಕ, ಹೈಪ್ ಮೂಲಕ. ಇನ್ನೊಂದು ಹೊಸ ಬ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಕಾಣ್ತೀನಿ. ಅಲ್ಲಿವರೆಗೆ ರಾಮ್ ರಾಮ್.